ನಂದು ಬಂಗಾರದ ತಾಳಿ ತರಕ್ ಹೊಂಟೀವಿ ನಾವು. ಎಲ್ಲಿ ಯಾವ ಮಕ್ಕಳು? ಬಿಸಿಲಿನ ಮಕ್ಕಳು. ನೀವಿಬ್ರಾ? ಅದಕ್ಕೆ ನಿಲ್ಸಿದ್ದು ನಾನು ನಾಯಿ ನೋಡಿ ಇಲ್ಲಿ ತಿಂದು ಗುಂಡಾಗಿದೆ. ಹಲೋ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಆಫ್ಟರ್ ಸೋ ಲಾಂಗ್ ಟೈಮ್ ಆದ್ಮ್ಯಾಗ ನಾನು ಫೇಸ್ ಟು ಫೇಸ್ ವ್ಲಾಗ್ ಮಾಡಕತ್ತೀನಿ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಚೇಂಜ್ ಆಗೈತಿ, ಫುಲ್ ನೆಗಡಿಯಾಗಿಬಿಟ್ಟತಿ. ಏನಂತಂದರೆ ಈ ವ್ಲಾಗ್ ಸ್ಪೆಷಲ್ ನಂದು ಬಂಗಾರದ ತಾಳಿ ತರಕ್ಕೆ ಹೊಂಟೀವಿ ನಾವು. ಅಂದರೆ ಗೋಲ್ಡ್ ಶಾರ್ಟ್ ಚೈನ್, ಲಾಂಗ್ ಇಲ್ಲ, ಸ್ವಲ್ಪ ಲೇಟ್ ಇರ್ಬೋದು. ಬಟ್ ಇವಾಗ ಶಾರ್ಟ್ ತರೋಣ ಅಂಥೇಳಿ ನಿನ್ನೆ ನಾನು ನನ್ನ ಹಸ್ಬೆಂಡ್ ನೋಡ್ಕೊಂಡು ಬಂದಿದ್ವಿ. ಬಟ್ ಇವತ್ತು ಮತ್ತೆ ಅವನ್ನ ಕರ್ಕೊಂಡು ಹೊಂಟೀವಿ. ನಾವು ಜಸ್ಟ್ ಹಂಗೆ ನೋಡಿ ಬರೋಣ ಅಂತೇಳಿ ಹೋಗಿದ್ವಿ. ಇವತ್ತು ಅಮ್ಮನ ಜೊತೆ ಹೋಗಿ ನೋಡಿ ನಮ್ಮ ಡಿಸೈನ್ ಆದರೆ ನಮ್ಮದು ಡಿಸೈನ್ ಹೇಳಿ, ಅಥವಾ ರೆಡಿಮೇಡ್ ಆದರೆ ರೆಡಿಮೇಡ್ ತೊಗೊಂಡು ಬರುವ ಪ್ಲ್ಯಾನ್ ಇದೆ. ಮತ್ತು ಈ ತಾಳಿ ಯಾರು ಕೊಡಿಸೋದು ಅದೆಲ್ಲ ಕೇಳಿಬಿಡಿ. ಸೊ ಫಸ್ಟಿಗೆ ಹೇಳ್ಬಿಡ್ತೀನಿ, ಇದು ನಮ್ಮ ಅಮ್ಮನ ಕಡೆಯಿಂದ ಕೊಡ್ತಾ ಇರುವಂಥದ್ದು. ಓಕೆ, ಬನ್ನಿ ಹೋಗುವ. ಇವಾಗ ನಮ್ಮ ಚಾನಲ್ಗೆ ಇನ್ನೊಬ್ರು ಬಂದ ತೋರಿಸ್ತೀನಿ. ಕಾಣ್ತಾಳ ಎಲ್ಲಿ? ಅವ್ರದ್ದು ಸೊಸೆದು ಭಾವಂದು ತಮಾಷೆ ಆಗ್ತಾ ಇದೆ. ಇವಾಗ ಹೊರಟಿದ್ವಿ, ಮಧ್ಯಾಹ್ನ ಸುಡು ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ನಾನು ಕೊಡೆ ಹಿಡ್ಕೊಂಡಿದ್ದೀನಿ, ಅವ್ರು ಕೊಡೆ ಹಿಡ್ಕೊಂಡಿಲ್ಲ. ನನಗೆ ಕೊಡೆ ಹಿಡ್ಕೊಂಡಿಲ್ಲ ಅಂದರೆ ಸಾಧ್ಯ ಇಲ್ಲ ಈ ಬಿಸಿಲಲ್ಲಿ. ಅವ್ರಿಗೆ ಅಭ್ಯಾಸ ಉಂಟು, ನನಗೆ ಅಭ್ಯಾಸ ಇಲ್ಲ ಈ ಬಿಸಿಲು. ಯಾವ ಮಕ್ಕಳು? ಬಿಸಿಲಿನ ಮಕ್ಕಳು. ನೀವಿಬ್ರಾ? ನಮ್ಮ ಹಳೆ ಮನೆ ನೆನಪಾಗಿತ್ತು. ಇವರು ಮಿಸ್ ಮಾಡ್ಕೊತಾರೆ ನಮ್ಮ ಹಳೆ ಮನೆ. ಇಲ್ಲ ರೋಡಿಗೆ ಮಿಸ್ ಮಾಡ್ಕೊತಿರಿಲ್ಲ? ಹೌದಾ? ಅದಿದ್ರೆ ಇಷ್ಟೊತ್ತಿಗೆ ಎಲ್ಲ ನಮ್ಮ ಮಾಮ ಹೇಳ್ಕೊಡಕತ್ತಿದ್ದ ನಮಗೆಲ್ಲ. ಇದು ತಗಡು ಹಾಕಿಸ್ತಾರೆ. ಇಷ್ಟೊತ್ತಿಗೆ ಯಾವ ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಂಗಡಿ ಒಳಗೆ ಹೋಗಿ ಹೋಗಿ ಎಲ್ಲ ನೋಡಿರ್ತಿದ್ವಿ. ನಾವು ಹೋಗಿದ್ದು ಜೋಡ್ ರಸ್ತೆಯಲ್ಲೇ ಇರುವಂತಹ ಸ್ವರ್ಣ ಪ್ರಕಾಶಿಗೆ. ಇದು ಯಾವುದೇ ಪ್ರಮೋಟ್ ಮಾಡೋ ವಿಡಿಯೋ ಅಲ್ಲ, ನಾವು ಅಲ್ಲಿಗೆ ಹೋಗಿದ್ವಿ. ಸೊ ಹಾಗಾಗಿ ಜಸ್ಟ್ ಹೇಳ್ತಾ ಇದ್ದೀನಿ. ಮತ್ತೆ ಪುನಃ ಯಾರು ಕಾರ್ಕಳಕ್ಕೆ ಹೋಗ್ತಾರೆ, ಹಾಗಾಗಿ ನಾವು ಅಲ್ಲೇ ಹೇಗೋ ಹತ್ತಿರ ಇದೆ ಅಂಥೇಳಿ ಅಲ್ಲಿಗೆ ಹೋಗಿದ್ವಿ. ಆಲ್ಮೋಸ್ಟ್ ನಾವು ಚಿನ್ನ ಎಲ್ಲ ತೊಗೊಂಡಿದ್ದು ಇಲ್ಲೇ, ಇದು ಸ್ಟಾರ್ಟ್ ಆದಮೇಲಿಂದ ಇಲ್ಲೇ ತೊಗೊಳ್ತಾ ಇದ್ದೀವಿ. ಇಲ್ಲಿರುವಂಥ ಎಲ್ಲ ಸ್ಟಾಫ್ಗಳು ಪರಿಚಯ ಇದ್ದಾರೆ ನನಗೆ. ಅದರಲ್ಲಿ ಒಬ್ಬಳು ನನ್ನ ಫ್ರೆಂಡೇ ಇದ್ದಾಳೆ. ಸೊ ಹೋದ ಕೂಡಲೇ ಅವರು ಎದ್ದು ಬರ್ತಾರೆ. ಮತ್ತು ನಿನ್ನೆ ನಾವು ಆಲ್ರೆಡಿ ನೋಡಿ ಹೋಗಿದ್ವಲ್ಲ, ಸೊ ಹಾಗಾಗಿ ಅವ್ರಿಗೆ ಗೊತ್ತಾಯ್ತು ನಾವು ಅದಕ್ಕೆ ಬಂದಿದ್ದೀವಿ ಅಂತೇಳಿ. ಹಾಗಾಗಿ ಬಂದು ಅವರು ಡಿಸೈನ್ಸ್ ಎಲ್ಲ ಅಮ್ಮ ನೋಡಬೇಕಿತ್ತಲ್ಲ, ಸೊ ಹಾಗಾಗಿ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ರು, ಯಾವುದಾಗ್ಬೋದು ಏನು ಅಂತ ಹೇಳಿ. ನಮ್ಮಮ್ಮ ಇನ್ನೂ ದಪ್ಪ ಇರೋದು ತಗೋ ಅಂತೇಳಿ, ದಪ್ಪ ತಗೋ ನನಗೆ ಬೇಡ ಅಂಥೇಳಿ ನಾನು ಸಪೂರ ಇರುವಂಥದ್ದೇ ಸೆಲೆಕ್ಟ್ ಮಾಡಿದೆ. ಆ್ಯಕ್ಚುಲಿ ಇನ್ನೂ ಸಪೂರದು ಬೇಕಿತ್ತು, ಬಟ್ ಅಮ್ಮ ಬಿಡಲ್ಲ ಅನ್ನೋ ರೀಸನ್ಗೆ ನಾನು ಅದನ್ನು ತೊಗೊಂಡು. ನಮ್ಮಮ್ಮ ಇನ್ನೂ ದಪ್ಪನ ತಗೋ ಹೇಳ್ತಿದ್ರು, ಬಟ್ ನನಗೆ ಬೇಡ, ನನಗೆ ಇದೇ ಇರಲಿ ಅಂತ ಹೇಳಿ. ಆವಾಗ ಚಿನ್ನದ್ದು ರೇಟ್ ನನಗೆ ಕರೆಕ್ಟ್ ನೆನಪಿಲ್ಲ, ಎಷ್ಟು 1,38,000 ಎಷ್ಟು ಚಿಲ್ಲರೆ ಇತ್ತು. ಅಂದರೆ 13,800. ನಾವು ಆವತ್ತು ಹೋದ ದಿನ 13,800 ಇತ್ತು 1 ಗ್ರಾಮಿಗೆ. ಬಟ್ ನಾವು ಮತ್ತೆ ಸ್ವಲ್ಪ ಮಾತಾಡಿ ಚೂರು ಡಿಸ್ಕೌಂಟ್ ಎಲ್ಲ ಮಾಡಿದರು ನಮಗೋಸ್ಕರ ಅವರು. ಅಂದರೆ ನಾವು ನಿನ್ನೆ ನೋಡಿ ಹೋಗಿದ್ವಲ್ಲ, ಸೊ ಹಾಗಾಗಿ ಪ್ಲೀಸ್ ತಿನ್ನೋದಕ್ಕೆ ಕೊಡಿ ಅಂತೆಲ್ಲ ಹೇಳಿದ್ದಕ್ಕೆ ಅವರು ಕೊಟ್ಟರು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅವರಿಗೆ. ಈ ವಿಡಿಯೋ ಮೂಲಕ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಓನರಿಗೆ. ಆ್ಯಕ್ಚುಲಿ ನಾವು ಮಾಡ್ಲಿಕ್ಕೆ ಹಾಕಬೇಕಂತಿತ್ತು, ಬಟ್ ಅಲ್ಲಿ ಹೋದಾಗ ನನಗೆ ಯಾವ ಥರ ಡಿಸೈನ್ ಬೇಕಿತ್ತು ಅದೇ ಥರ ಹೇಗೂ ರೆಡಿಮೇಡ್ ಇತ್ತಲ್ಲ, ಆ ರೀಸನಿಂದ ಇರಲಿ ಹೇಗೂ ಅಂಥೇಳಿ ನಾನು ಅದನ್ನೇ ಇರಲಿ ಅಂಥೇಳಿ ಚೂಸ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಆಮೇಲೆ ತಾಳಿನೂ ತೊಗೊಂಡ್ವಿ, ಸಪ್ರೇಟ್ 2 ತಾಳಿ, ಅದಕ್ಕೆ ಸಪ್ರೇಟ್ ರೇಟು ಅದೆಲ್ಲ. ಒಟ್ಟು ಇವಾಗ ಎಷ್ಟು ಅಮೌಂಟ್ ಆಯಿತು ಅಂತ ಕೇಳಿದರೆ ನಮ್ಮದು ಎಷ್ಟು 2,15,000 ಆಗಿತ್ತು. ಸೊ ಅವರಿಗೆ ಅಂದರೆ ನಾವು ನಿನ್ನೆ ಬಂದಿದ್ದೀವಂತ ನಿನ್ನೆ ರೇಟಿಗೆ ಕೊಡಿ ಅಂದಿದ್ದಕ್ಕೆ 5,000 ಲೆಸ್ ಆಯಿತು. ಸೊ 2,10,000 ಆಯಿತು ನನ್ನ ಆ ಚೈನಿಗೆ.
ಇವಾಗ ಅನಿಸ್ತಿದೆ ನಮ್ಮ ಅಮ್ಮನ ಮಾತು ಆವಾಗಲೇ ಕೇಳಬೇಕಿತ್ತು ಅಂತೇಳಿ. ನಾನು ಮದುವೆಯಾಗಿ ಬಂದ ಕೂಡಲೇ ಅಮ್ಮ ಹೇಳಿದರು, ತಗೋ ಗೋಲ್ಡ್ ಚೈನ್ ತಗೋ ಅಂಥೇಳಿ. ನಾನು ಇನ್ನೂ ಕಮ್ಮಿ ಆಗುತ್ತೆ ಅಂಥೇಳಿ ಕಾದು ಕೂತ್ಕೊಂಡೆ. ಬಟ್ ಕಮ್ಮಿ ಅಂತೂ ಆಗಲಿಲ್ಲ, ಜಾಸ್ತಿನೇ ಆಯಿತು. ಆವಾಗಿದ್ದರೆ ಇದ್ದೇ ರೇಟಿಗೆ ಇನ್ನೊಂದು ಸ್ವಲ್ಪ ದಪ್ಪಾಗಿರೋ ಚೈನ್ ಆದರೂ ಬರ್ತಿತ್ತು ನಂದು. ಬಟ್ ಅದೇ ನಿಮ್ಮ ಅಮ್ಮನವರು ಬಂಗಾರ ತಗೋ ಅದು ತಗೋ ಅಂದಾಗ ಪ್ಲೀಸ್ ತೊಗೊಂಬೇಡಿ, ಯಾಕಂದರೆ ನೆಕ್ಸ್ಟ್ ರೇಟ್ ಜಾಸ್ತಿನೇ ಆಗುತ್ತೆ. ನಾನು ಕಮ್ಮಿ ಆಗುತ್ತೆ ಇರಲಿ ಅಂಥೇಳಿ ಕಾದು ಕೂತ್ಕೊಂಡೆ. ಮತ್ತು ಬಂಗಾರಲ್ಲೆಲ್ಲ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ನನಗೆ, ಬೇಕೇ ಆ ಥರ ಅಂತ ಇಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಮಾಡಿಸು ಅಮ್ಮ ಹಂಗೆ ಹಿಂಗೇನು ಹೇಳಲಿಲ್ಲ. ನಮ್ಮಮ್ಮ ಮಾಡುವ ಹೇಳ್ತಿದ್ರು, ಬಟ್ ನಾನು ಬೇಡ ಅಂತೇಳಿ ಹೇಳಿದ್ದಕ್ಕೆ ಅವ್ರು ಸುಮ್ಮನೆ ಇದ್ದರು. ಇಲ್ಲಾಂದರೆ ಇಷ್ಟೊತ್ತಿಗೆ ಒಂದು ದಪ್ಪದ ಚೈನ್ ಆದರೂ ಬರ್ತಿತ್ತು. ನೆಕ್ಸ್ಟ್ ಇಲ್ಲಿ ನಾವು ತಾಳಿ ನೋಡ್ತಾ ಇದ್ವಿ, ಚೈನ್ ತೊಗೊಂಡಾಗಿತ್ತಲ್ಲ, ಸೊ ತಾಳಿ ಸೆಲೆಕ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ 2 ಲಕ್ಷ್ಮಿ ತಾಳಿ ಇತ್ತು, ಅದು ಇಷ್ಟ ಆಯ್ತು ನನಗೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದೆ. ಅದಕ್ಕೆ ಮತ್ತೆ ಅವರು ಹವಳ ಮತ್ತು ಕರಿಮಣಿ ಎಲ್ಲ ಹಾಕಿ ಪೋಣಿಸಿ ಕೊಟ್ಟರು ಅವರು. ಸೊ ನೆಕ್ಸ್ಟ್ ಬಿಲ್ಲಿಂಗ್ ಕಡೆ ಹೋದ್ವಿ ನಾವು. ಬಿಲ್ಲಿಂಗ್ ಮಾಡಬೇಕಲ್ಲ, ಇವಳೇ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಇವಳೇ. ಸೊ ಬಿಲ್ಲಿಂಗ್ ಎಲ್ಲ ಆಯಿತು. ಫಸ್ಟ್ ಸ್ವಲ್ಪ ಅಮೌಂಟ್ ಕೊಟ್ಟು ನೆಕ್ಸ್ಟ್ ಡೇ ಇನ್ನೊಂದು ಅಮೌಂಟ್ ಕೊಟ್ಟು ನೆಕ್ಸ್ಟ್ ತೊಗೊಂಬಂದಿದ್ದು ನಾವು ತಾಳಿನ. ಸೊ ಅಲ್ಲಿ ಅವರು ಯಾವ ಥರ ಪೋಣಿಸ್ಬೇಕು, ಹೇಗಿರಬೇಕು ಅಂತ ಹೇಳ್ತಾಯಿದ್ರು. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಅಮೌಂಟ್ ಕೊಟ್ಟು ನಾವು ತೊಗೊಂಡು ಬಂದ್ವಿ ಅದನ್ನ. ಸೊ ಆವತ್ತು ನಾವು ಮನೆಯಲ್ಲಿ ಫಿಶ್ ಮಾಡ್ತಿದ್ವಿ. ಸೊ ಇದು ನನ್ನ ಫ್ರೆಂಡ್ ಅಪ್ಪನ ಅಂಗಡಿನೇ, ಅಲ್ಲಿಗೆ ಹೋಗಿದ್ವಿ ನಾವು. ಇವರು ಏಡಿ ಎಲ್ಲ ಇಟ್ಕೊಂಡು ಫುಲ್ ಸರ್ಕಸ್ ಮಾಡ್ತಿದ್ರು. ನಮ್ಮನೆ ಭಯ ಇದು ನಾಯಿ ನೋಡಿ ಇಲ್ಲಿ ತಿಂದು ಗುಂಡಾಗಿದೆ. ಮೇಲೆ